ಸಿದ್ದರಾಮಯ್ಯ ಆಪ್ತರೇ ಸಿದ್ದರಾಮಯ್ಯ ಬೆಂಬಲಿಗರೇ ಟಾರ್ಗೆಟ್ ಆಗ್ತಾ ಇದ್ದಾರೆ. ಈ ಮಾತನ್ನು ಬೇರೆ ಯಾರೂ ಹೇಳ್ತಾ ಇಲ್ಲ. ಬದಲಾಗಿ ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಗುಡಿಸ್ಕೊಂಡಿರುವಂಥ KN ರಾಜಣ್ಣ ಅವರೇ ನೇರವಾಗಿ ಹೇಳ್ತಿದ್ದಾರೆ. ರಾಜಣ್ಣ ಇಷ್ಟೇ ಹೇಳಿದರೆ ಅಂಥ ದೊಡ್ಡ ಸುದ್ದಿ ಆಗ್ತಾ ಇತ್ತೋ ಇಲ್ವೋ ಬೇರೆ ಪ್ರಶ್ನೆ. ಆದರೆ ಸಿದ್ದರಾಮಯ್ಯ ಮೊದಲ ಥರ ನಮ್ಮ ಬೆಂಬಲಕ್ಕೆ ಬರ್ತಾ ಇಲ್ಲ, ಅವ್ರ ಬೆಂಬಲಕ್ಕೆ ಬರಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ಈ ಜಮೀರ್ ಪ್ರಕರಣ ಅಥವಾ ಅಲ್ಪಸಂಖ್ಯಾತ ನಾಯಕರನ್ನು ಸಸ್ಪೆಂಡ್ ಮಾಡಿರುವಂಥದ್ದು, ಉಚ್ಚಾಟನೆ ಮಾಡಿರುವಂಥ ಪ್ರಕರಣ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಹೊಸ ತಿರುವನ್ನು ಪಡೆದುಕೊಳ್ತಾ ಇದೆ. ರಾಜಣ್ಣ ಯಾಕೆ ಹೀಗೆ ಮಾತನಾಡಿದ್ದಾರೆ ಈ ಸ್ಟೋರಿ ನೋಡೋಣ ಬನ್ನಿ. ಯಾರೆಲ್ಲ ಸಿದ್ದರಾಮಯ್ಯನವ್ರ ಪರ ಇದ್ದಾರೆ ಅಂತವ್ರನ್ನ ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು. ಪಕ್ಷಕ್ಕೆ ವಿರೋಧವಾಗಿ ಯಾರು ಕೆಲಸ ಮಾಡಿದ್ರು ಅವ್ರು ಟಾರ್ಗೆಟ್ ಆಗ್ತಾರೆ. ಪಟ್ಟಭದ್ರ ಶಕ್ತಿಗಳು ಕೆಲಸ ಮಾಡ್ತಾ ಇದೆ ಅಂತ ಅವ್ರುಗಳೆಲ್ಲ ಈ ತರ ಹುನ್ನಾರಗಳನ್ನೆಲ್ಲ ಮಾಡ್ತಾರೆ. ನಾವು ಕೆಲವು ಮಾರ್ಗದರ್ಶನ ನಾವು ಮಾಡಬೇಕಾಗ್ತದೆ. ಎಲ್ಲ ನನ್ನ ಮೇಲೆ ಹೇಳ್ಬೋದು. ಕಾಂಗ್ರೆಸ್ಗೆ ಮುಸ್ಲಿಂ ಮತಗಳು ಅತಿ ದೊಡ್ಡ ಶಕ್ತಿ ಇದ್ದಂಗೆ. ಕಾಂಗ್ರೆಸ್ ಕೋಟೆಗಳು ಇವತ್ತಿಗೂ ಗಟ್ಟಿಯಾಗಿವೆ ಅಂದ್ರೆ ಮುಸ್ಲಿಂ ಮತಗಳು ಪ್ರಮುಖ ಪಾತ್ರ ವಹಿಸಿವೆ. ಮುಸ್ಲಿಂ ಮತಗಳೇ ನಿರ್ಣಾಯಕವಾಗಿವೆ. 2023ರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನ ಗಳಿಸೋಕೆ ಮುಸ್ಲಿಂ ಮತಗಳೇ ಕಾರಣ ಅಂದ್ರೂ ತಪ್ಪಾಗೋದಿಲ್ಲ. ಆದರೆ ಇದೀಗ ದಾವಣಗೆರೆ ದಂಗಲ್ ಮುಸ್ಲಿಂ ಅಲ್ಪಸಂಖ್ಯಾತರ ಅಸಮಾಧಾನಕ್ಕೆ ಕಾರಣವಾಗಿದೆ. ಅಬ್ದುಲ್ ಜಬ್ಬಾರ್, ನಸೀರ್ ಅಹಮದ್ ವಿರುದ್ಧ ಕ್ರಮಕ್ಕೆ ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಸಮುದಾಯ ತಿರುಗು ಬೀಳುವಂತಾಗಿದೆ. ಮುಂದೆ ತಕ್ಕ ಪಾಠ ಕಲಿಸ್ತೀವಿ ಅಂತನೂ ಮುಸ್ಲಿಂ ಧಾರ್ಮಿಕ ಮುಖಂಡರು ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ಕಾಂಗ್ರೆಸ್ಗೆ ದೊಡ್ಡ ಟೆನ್ಷನ್ ತಂದಿಟ್ಟಿದ್ದಂತೂ ಸುಳ್ಳಲ್ಲ ನೋಡಿ. एक फैमिली के लिए, एक घराने के लिए सारी मुस्लिम कम्युनिटी को नाराज करने तैयार कांग्रेस पार्टी के लिए बेहतर नहीं है. ಎಷ್ಟು ದಿನ ಮುಸ್ಲಿಂ ಪ್ರಮುಖ ಮುಖಂಡರೇ ರೊಚ್ಚಿಗೆದ್ದಿದ್ರು. ಆದ್ರೆ ಇದೀಗ ಸ್ವತಃ ಸಿಎಂ ಸಿದ್ದರಾಮಯ್ಯ ಆಪ್ತರೇ ಬಹಿರಂಗ ಅಸಮಾಧಾನ ಹೊರಹಾಕ್ತಿದ್ದಾರೆ. ಹಳೆ ಸಿದ್ದರಾಮಯ್ಯ ಈಗಿಲ್ಲ, ಆಪ್ತರ ವಿರುದ್ಧ ಕಠಿಣ ಕ್ರಮ ಆಗ್ತಿದ್ರು, ಟಾರ್ಗೆಟ್ ರಾಜಕೀಯ ನಡೀತಿದ್ರು. ಸಿಎಂ ಸಿದ್ದರಾಮಯ್ಯ ಯಾಕೆ ಕೈಕಟ್ಟಿ ಕುಳಿತುಕೊಂಡಿದ್ದಾರೆ, ಅಸಹಾಯಕತೆ ತೋರಿಸ್ತಿರೋದು ಯಾಕೆ ಅಂತ ಸ್ವತಃ ಆಪ್ತರೇ ಬಹಿರಂಗವಾಗಿ ಅಸಮಾಧಾನ ಹೊರಹಾಕ್ತಿದ್ದಾರೆ. ಮುಖ್ಯಮಂತ್ರಿಗಳಿಂದ ಇಂಥ ಸಂಗತಿಗಳು ಬಂದಾಗ ಅವರು ಗಟ್ಟಿಯಾಗಿ ನಿಲ್ಲಬೇಕು. ಅವ್ರು ನಿಲ್ತಾ ಇಲ್ಲ. ನಾವು ಸಿದ್ದರಾಮಯ್ಯನವರಿಂದ ಈ ರೀತಿಯ ಅಸಹಾಯಕ ಪರಿಸ್ಥಿತಿಯನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ. ಪಟ್ಟಭದ್ರ ಹಿತಾಸಕ್ತಿಗಳಿಂದ ಹುನ್ನಾರ ನಡೀತಿದ್ರು ಸಿದ್ದರಾಮಯ್ಯ ಗಟ್ಟಿಯಾಗಿ ನಿಲ್ತಿಲ್ಲ. ನಿಮ್ಮಿಂದ ಅಸಹಾಯಕತೆ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಶಾಸಕ KN ರಾಜಣ್ಣ ಹೇಳಿದ್ರು. ಯಾರೆಲ್ಲ ಪಕ್ಷಕ್ಕೆ ನಿಷ್ಠೆಯಿಂದ ಇರ್ತಾರೆ, ಮತ್ತೆ ಪಕ್ಷದಲ್ಲಿ ಮುಂದೆ ಕಾಂಗ್ರೆಸ್ ಪಕ್ಷ ಬೆಳಿಬೇಕು, ಕಾಂಗ್ರೆಸ್ ಪಕ್ಷದಿಂದ ಬಡವರಿಗೆ ಅನುಕೂಲಗಳು ಆಗಬೇಕು ಅಂತಕ್ಕಂಥ ನಿರೀಕ್ಷೆ ಮಾಡ್ತಕ್ಕಂಥವ್ರ ಮೇಲೆ ಪಟ್ಟಭದ್ರರು ಪಕ್ಷದಲ್ಲೂ ಇರ್ತಾರೆ. ಅವ್ರುಗಳೆಲ್ಲ ಈ ಥರ ಹುನ್ನಾರಗಳನ್ನೆಲ್ಲ ಮಾಡ್ತಾರೆ. ಅದಕ್ಕೇನು ಮಾಡೋಕ್ಕಾಗೋದಿಲ್ಲ. ನಾವು ನಿರೀಕ್ಷೆ ಮಾಡೋದು ಮುಖ್ಯಮಂತ್ರಿಗಳಿಂದ ಇಂಥ ಸಂಗತಿಗಳು ಬಂದಾಗ ಅವರು ಗಟ್ಟಿಯಾಗಿ ನಿಲ್ಲಬೇಕು. ಅವ್ರು ನಿಲ್ತಾ ಇಲ್ಲ. ಅದೊಂದು ನಮಗೆ ಬೇಸರದ ಸಂಗತಿ. ಕಟ್ಟಾಕವರೋ ಬಿಟ್ಟವರೋ ಯಾರಿಗೆ ಗೊತ್ತ್ರಿ? ಕಟ್ಟಾಕಕ್ಕೇನು ಕೋಣನ ಕುರಿನ ಏನು ಕಟ್ಟಾಕಕ್ಕೆ ಗೊತ್ತಾಯ್ತಾ? ಕೋಣನೂ ಅಲ್ಲ ಕುರಿನೂ ಅಲ್ಲ ಕಟ್ಟಾಕಕ್ಕೆ. ಅಸಹಾಯಕರಲ್ಲ. ಅದೇನೋ ಅವ್ರಿಗೇನೊಂದು ಯಾವ ಯೋಚನೆ ಇದೆಯೋ ನನಗೆ ಗೊತ್ತಿಲ್ಲಪ್ಪ. ಬಟ್ ನಾವು ಸಿದ್ದರಾಮಯ್ಯನವರಿಂದ ಈ ರೀತಿಯ ಅಸಹಾಯಕ ಪರಿಸ್ಥಿತಿಯನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ. ಸಿದ್ದರಾಮಯ್ಯ ಪರ ಇರೋರನ್ನೇ ಟಾರ್ಗೆಟ್ ಎಂದ ರಾಜಣ್ಣ. ಯಾರೆಲ್ಲ ಸಿದ್ದರಾಮಯ್ಯನವ್ರ ಪರ ಇದ್ದಾರೆ ಅಂತವ್ರನ್ನ ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು. ಸಿದ್ದರಾಮಯ್ಯ ಪರ ಇರೋರನ್ನೇ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಶಾಸಕ ರಾಜಣ್ಣ ಆರೋಪಿಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ HC ಬಾಲಕೃಷ್ಣ ಪಕ್ಷದ ವಿರುದ್ಧ ಕೆಲಸ ಮಾಡಿದ್ರೆ ಟಾರ್ಗೆಟ್ ಆಗ್ತಾರೆ ಅಂದ್ರು. ನೀವು ನೋಡಿ, ಯಾರೆಲ್ಲ ಸಿದ್ದರಾಮಯ್ಯನವ್ರ ಪರ ಇದ್ದಾರೆ ಅಂತವ್ರನ್ನ ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ಅಂತೇಳಿ ಜನ ಮಾತಾಡ್ತಾ ಇದ್ದಾರೆ. ಜನ ಮಾತಾಡ್ತಾ ಇದ್ದಾರೆ ರೀ. ಪಕ್ಷಕ್ಕೆ ವಿರೋಧವಾಗಿ ಯಾರು ಕೆಲಸ ಮಾಡಿದ್ರು ಅವ್ರು ಟಾರ್ಗೆಟ್ ಆಗ್ತಾರೆ. ಅದು ನನ್ನಾದಿಯಾಗಿ ನಾನು ಆಗಲೇ ನೆನ್ನೆ ಹೇಳಿದ್ದೀನಿ. CM ಪಕ್ಷದ ವಿರೋಧಿ ಕೆಲಸ ಮಾಡಿದ್ರು ಅವ್ರನ್ನೂ ಟಾರ್ಗೆಟ್ ಮಾಡ್ತಾರೆ, DCM ಮಾಡಿದ್ರು ಮಾಡ್ತಾರೆ, ನನ್ನನ್ನು ಮಾಡ್ತಾರೆ. ಪಕ್ಷಕ್ಕಿನ್ನ ದೊಡ್ಡದು ವ್ಯಕ್ತಿ ಅಲ್ಲ ಇಲ್ಲಿ, ಪಕ್ಷನೇ ದೊಡ್ಡದು. ಪಕ್ಷಕ್ಕೆ ಏನಾರು ಹಾನಿ ಆಗ್ತಕ್ಕಂಥ ಕೆಲಸ ಮಾಡಿದ್ರೆ ಅದಕ್ಕೆ ಜಾತಿ ಬಣ್ಣ ಜಾತಿ ಲೇಪ ಕಟ್ಟೋದು ಸೂಕ್ತ ಅಲ್ಲ. ಅದಕ್ಕೆ
ನೆನೆ ಕ್ಯಾಬಿನೆಟ್ ಸಭೆಯಲ್ಲಿ ದಾವಣಗೆರೆ ದಂಗಲ್ ಕಿಡಿ ಹೊತ್ತಿಸಿತು. ಸಭೆಯಲ್ಲಿ ಒಬ್ಬೊಬ್ಬರಿಂದ ಪರ ವಿರೋಧ ಹೆಚ್ಚಾಗ್ತಿದ್ದಂತೆ ಗಲಾಟೆಯಾಗಿತ್ತು. ಸಚಿವರು ಮಾತನಾಡ್ತಿರೋವಾಗಲೇ ಸಭೆಯಿಂದಲೇ ಡಿಕೆ ಹೊರ ನಡೆದಿದ್ರು. ಡಿಕೆಶಿ ಜೊತೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಕೂಡ ತೆರಳಿದ್ರು. ಹಾಗಾದ್ರೆ ಸಿಎಂ ವಿರುದ್ಧ ಆಪ್ತರ ಬಹಿರಂಗ ಅಸಮಾಧಾನ ಯಾಕೆ ಅನ್ನೋ ಇನ್ಸೈಡ್ ಸುದ್ದಿಯನ್ನೇ ನೋಡೋದಾದ್ರೆ, ಪದೇ ಪದೇ ಟಾರ್ಗೆಟ್ ಮಾಡ್ತಿದ್ರು ತಮ್ಮ ಆಪ್ತರ ರಕ್ಷಣೆಗೆ ಸಿದ್ದರಾಮಯ್ಯ ಮುಂದಾಗ್ತಿಲ್ಲ. ಇದೀಗ ಸಿದ್ದರಾಮಯ್ಯ ನಡೆ ಬಗ್ಗೆ ಆಪ್ತರಿಂದಲೇ ಬಹಿರಂಗ ಅಸಮಾಧಾನ ವ್ಯಕ್ತವಾಗಿದೆ. ಸಿದ್ದರಾಮಯ್ಯ ತಮ್ಮ ಆಪ್ತರ ವಿಷಯದಲ್ಲಿ ಗಟ್ಟಿ ನಿಲುವು ತಾಳ್ತಿಲ್ಲ, ಅಸಹಾಯಕರಂತೆ ವರ್ತಿಸ್ತಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಆಪ್ತರ ರಕ್ಷಣೆಗೆ ಏನು ಕ್ರಮ ಕೈಗೊಳ್ತಿಲ್ಲ. ಕ್ರಮ ಆಗುವಾಗ ಕೈಕಟ್ಟಿ ಕೂರ್ತಿರೋದು ಅಸಹಾಯಕತೆ ತೋರಿಸುತ್ತೆ. ಹೀಗಾದ್ರೆ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಗೆ ಭಾರಿ ಹಿನ್ನಡೆಯಾಗುತ್ತೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಪಕ್ಷಕ್ಕೆ ಕೆಲಸ ಮಾಡಿದವರನ್ನ ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡಲಾಗ್ತಿದೆ. ಹೀಗಾಗಿ ಸಮುದಾಯಗಳು ಕಾಂಗ್ರೆಸ್ ವಿರುದ್ಧ ತಿರುಗು ಬೀಳ್ತವೆ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಇನ್ನು ಪಕ್ಷ ವಿರೋಧಿ ಚಟುವಟಿಕೆ ಆರೋಪದಲ್ಲಿ ಸಚಿವ ಜಮೀರ್ ವಿರುದ್ಧವೂ ಕ್ರಮ ಆಗಬೇಕು ಅನ್ನೋ ಆಗ್ರಹ ಕೇಳಿ ಬರ್ತಿದೆ. ಸಚಿವ ಜಮೀರ್ ರಾಜೀನಾಮೆ ವದಂತಿ ಬಗ್ಗೆ ಸಿಎಂ ಸ್ಪಷ್ಟನೆ ಕೊಡಬೇಕು ಅಂತ ಬಿಕೆ ಹರಿಪ್ರಸಾದ್ ಹೇಳಿದ್ರು. ಜಮೀರ್ ಅಹಮದ್ ಖಾನ್ ರವರ ರಾಜೀನಾಮೆ ಅನ್ನೋದೇನಾದರೂ ಇದ್ದರೆ ಅದು ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಮಂತ್ರಿಮಂಡಲದಲ್ಲಿ ಸದಸ್ಯರನ್ನ ಮಂತ್ರಿ ಮಾಡೋದು ಅಥವಾ ಮಂತ್ರಿಮಂಡಲದಿಂದ ಬಿಡ್ತಕ್ಕಂತಹ ಅಧಿಕಾರ ಇರೋದು ಮುಖ್ಯಮಂತ್ರಿಗಳಿಗೆ. ಮುಖ್ಯಮಂತ್ರಿಗಳು ಆ ವಿಚಾರದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಸಿದ್ದು ಆಪ್ತರೇ ಟಾರ್ಗೆಟ್ ಆಗ್ತಿದ್ದಾರೆ ಅನ್ನೋ ಆರೋಪದ ಮಧ್ಯೆ ಡಿಸಿಎಂ ಡಿಕೆಶಿ ಮಾತನಾಡಿ, ಇದರಲ್ಲಿ ನಂದು ವೈಯಕ್ತಿಕ ನಿರ್ಧಾರ ಏನೂ ಇಲ್ಲ, ನನ್ನ ಮೇಲೆ ಆರೋಪಿಸಿದ್ರು ನನಗೆ ಚಿಂತೆ ಇಲ್ಲ ಅಂದ್ರು. ನಾವು ಕೆಲವು ಮಾರ್ಗದರ್ಶನದಲ್ಲಿ ನಾವು ಮಾಡಬೇಕಾಗ್ತದೆ. ಎಲ್ಲ ನನ್ನ ಮೇಲೆ ಹೇಳ್ಬೋದು, ಹೇಳಿದ್ರು ಚಿಂತೆ ಇಲ್ಲ ನನಗೆ. ಪಕ್ಷ ಶಿಸ್ತಿನಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡಬೇಕು. ನೋಡಿ, ನಂದು ಯಾವುದು ಇಲ್ಲಿ ವೈಯಕ್ತಿಕವಾದ ವಿಚಾರ ಯಾವುದೂ ಇಲ್ಲ. ಅವರೆಲ್ಲ ನಮ್ಮ ಪಾರ್ಟಿ ಲೀಡರ್ಸೇ. ಪಾರ್ಟಿ ಏನು ಹೇಳ್ತದೆ, ಪಾರ್ಟಿಗೆ ತಂದೆ ಆದಂಥ ವರದಿ ಇದೆ. ಅದ್ರ ಮೇಲೆ ನಾನು ಡೆಲ್ಲಿಯವರು ಏನೇನು ಮಾಡಕ್ಕೆ ನಾವು MLA ಆಗಲಿ MSC ಆಗಲಿ ತೀರ್ಮಾನ ಮಾಡಬೇಕಾದ್ರೆ ಡೆಲ್ಲಿಯವ್ರ ಪರ್ಮಿಷನ್ ಇಲ್ಲದೆ ಡೆಲ್ಲಿಯವರು ನಮಗೆ ಸೂಚನೆ ಕೊಡದೆ ನಾವೇನು ಹಂಗೆಲ್ಲ ಮಾಡೋಕ್ಕಾಗಲ್ಲ. ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಕೆಲಸ ಮಾಡ್ತಿವೆ, ಎರಡೂ ಕ್ಷೇತ್ರಗಳಲ್ಲಿ ನಾವು ಗೆಲ್ತೀವಿ ಅಂತ MLC ಬಿಕೆ ಹರಿಪ್ರಸಾದ್ ಹೇಳಿದ್ರು. ಕೆಲವು ಪಟ್ಟಭದ್ರ ಶಕ್ತಿಗಳು ಕೆಲಸ ಮಾಡ್ತಾ ಇದೆ ಅಂತ. ಅಂದರೆ ಫಲಿತಾಂಶ ಬರೋಕ್ಕೂ ಮುಂಚೆನೇ ಕಾಂಗ್ರೆಸ್ ಸೋಲೊಪ್ಕೊಂತಂತ. ಸೋಲೋ ಪ್ರಶ್ನೆನೇ ಇಲ್ಲ, ಎರಡು ಕ್ಷೇತ್ರದಲ್ಲೂ ನಾವು ಗೆಲ್ತೀವಿ. ಅದೇನೇ ಹೇಳಿ, ಹಳೇ ಸಿದ್ದರಾಮಯ್ಯ ಇದೀಗ ಇಲ್ಲ, ಕ್ರಮವಾಗ್ತಿದ್ರು ಮೌನವಾಗಿರೋದು ಸರಿಯಲ್ಲ ಅಂತ ಆಪ್ತರೇ ಬಹಿರಂಗ ಅಸಮಾಧಾನ ಹೊರಹಾಕಿದ್ದಾರೆ. ಆದ್ರೆ ಇದರಲ್ಲಿ ನಂದು ಯಾವ ಪಾತ್ರನೂ ಇಲ್ಲ, ಎಲ್ಲ ಹೈಕಮಾಂಡ್ ನಿರ್ಧಾರ ಅಂತಿದ್ದಾರೆ ಡಿಸಿಎಂ ಡಿಕೆಶಿ. ಬ್ಯೂರೋ ರಿಪೋರ್ಟ್, TV9.